ಹಲೋ ಎವ್ರಿವನ್. ಸೊ ನಾವಿವಾಗ ಮ್ಯಾಟ್ರೈಸಸ್ ಚಾಪ್ಟರ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಮ್ಯಾಟ್ರೈಸಲ್ಲಿ ನಿಮಗೆ ಪೇಜ್ ನಂಬರ್ 11 ಇಂದ ಸಿಗುತ್ತೆ. ಸೊ ಒನ್ ಮಾರ್ಕ್ ಕ್ವಶನ್, ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಿಫೈನ್ ಯೂನಿಟ್ ಮ್ಯಾಟ್ರಿಕ್ಸ್, ಡಿಫೈನ್ ಡಯಾಗೋನಲ್ ಮ್ಯಾಟ್ರಿಕ್ಸ್, ಈ ಟೈಪ್ ಕ್ವಶನ್ ಇದೆ. ಸೊ ಇದ್ರಲ್ಲಿ ನೀವು ಏನು ಕೇರ್ಫುಲ್ ಆಗಿ ಬರೀಬೇಕು ಅಂದ್ರೆ, ಸಪೋಸ್ ಇಫ್ ಆರ್ ಗೋಯಿಂಗ್ ಟು ಡಿಫೈನ್ ಡಯಾಗೋನಲ್ ಮ್ಯಾಟ್ರಿಕ್ಸ್, ದೆನ್ ಯು ನೀಡ್ ಟು ರೈಟ್ ಇಟ್ಸ್ ಅ ಸ್ಕೇಲಾರ್, ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡಬೇಕು. ಸೊ ಎನಿ ಮ್ಯಾಟ್ರಿಕ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಸಿಗಲ್ಲ. ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0. ನೆಕ್ಸ್ಟ್ ನೀವು ಯೂನಿಟ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡಿಫೈನ್ ಮಾಡಬೇಕಿದ್ರೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ನ ಡೆಫಿನೇಷನ್ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಸೊ ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಇಟ್ಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್. ಆಲ್ರೆಡಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನೋ ಡಯಾಗೋನಲ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಬಂದಿರುತ್ತೆ. ಸೊ ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಸಾರಿ ಇಟ್ಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇದೇ ತರ ಯೂನಿಟ್ ಮ್ಯಾಟ್ರಿಕ್ಸ್ ಡಿಫೈನ್ ಮಾಡೋದಾದ್ರೆ ಇಟ್ಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ನೆಕ್ಸ್ಟ್ ಕ್ವಶನ್ ನಂಬರ್ 4. So construct a 2x2 matrix with A is equals to Aij, where Aij is given by I by J. So 2x2 matrix means the required matrix is A is equals to A11, A12, A21, A22. ಇದು ನಮಗೆ ಬೇಕಾಗಿರುವಂತ ಮ್ಯಾಟ್ರಿಕ್ಸ್. ಸೊ ನಾವ್ ಇವಾಗ Aij is equals to I by J. ಸೊ ಫಸ್ಟ್ A11. ಸೊ ಇಲ್ಲಿ I ಜಾಗದಲ್ಲಿ 1 ಇದೆ, J ಜಾಗದಲ್ಲಿ 1 ಇದೆ. ಸೊ 1 divided by 1 you will get 1. ನೆಕ್ಸ್ಟ್ A12. A12 is equals to ಏನು ಬರುತ್ತೆ? ಸೊ ಫಸ್ಟ್ ಸೆಕೆಂಡ್ ಕಾಲಮ್ ಆಗಿರೋದ್ರಿಂದ I by J 1 by 2. ನೆಕ್ಸ್ಟ್ A21. A21 ಅಲ್ಲಿ 2 divided by 1 ಆಗುತ್ತೆ, is equals to 2. ನೆಕ್ಸ್ಟ್ A22 is equals to 2 by 2 is equals to 1. ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು ಪ್ರಾಬ್ಲಮ್ ಅನ್ನ. ಸೊ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ is A is equals to 1, 1 by 2, 2, 1. ಸೊ ಇಷ್ಟು ಬರದೇನೆ ನಿಲ್ಲಿಸಬೇಕು. ಈ ಫಾರ್ಮಲ್ ಇಡಬಾರ್ದು, ಈ ಫಾರ್ಮಲ್ ಇಡಬಾರ್ದು, ಫೈನಲಿ ಈ ಫಾರ್ಮಲ್ ಇಡಬಹುದು. ಸೊ ನೀವು ಈ ಸ್ಟೆಪ್ಸ್ ಎಲ್ಲ ಬರೀಬೇಕಾ 1 ಮಾರ್ಕ್ ಕ್ವಶನ್ಗೆ? ಇಲ್ಲ. ಸೊ ನೀವು ಡೈರೆಕ್ಟ್ಲಿ ಕೂಡ A is equals to 1, 1 by 2, 2, 1 ಅಂತ ಬರೀಬಹುದು. ಯಾಕೆಂದ್ರೆ ಇಮಿಡಿಯೇಟ್ಲಿ ನೋಡ್ತಾ ಇದ್ದಂಗೆ ನಮಗೆ ವ್ಯಾಲ್ಯೂಸ್ ನ ಬರಲಿಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. Find the number of all possible matrices of order 3 cross 3 which each entry is 0 or 1. So how to do this problem? ಹೇಗೆ ಮಾಡಬೇಕು? ಸೊ you need a 3 cross 3 matrix. ನಿಮ್ಗೆ ಏನ್ ಬೇಕು? ಒಂದು 3 cross 3 matrix ಬೇಕು. You will have 1, 2, 3, 4, 5, 6, 7, 8, 9. ಸೊ 9 ಎಲಿಮೆಂಟ್ಸ್ ಇದೆ. ನಿಮಗೆ ಇಲ್ಲಿ ಏನ್ ಕಂಡೀಷನ್ ಕೊಡ್ತಾರೆ? ಈಚ್ ಎಲಿಮೆಂಟ್ ಶುಡ್ ಬಿ ಐದರ್ 0 or 1. ಸೊ ಈ ಪೊಸಿಷನ್ ಅಲ್ಲಿ 0 ಬರ್ಬೋದು ಅಥವಾ 1 ಬರ್ಬೋದು. ಎಷ್ಟು ಆಪ್ಷನ್? 2 ಆಪ್ಷನ್ಸ್. ಈ ಪೊಸಿಷನ್ಗೂ 0 or 1, 2 ಆಪ್ಷನ್ಸ್. ಸೊ ಅಪ್ ಟು ಎಲ್ಲ ಎಲಿಮೆಂಟ್ಸ್ಗೆ ನೀವು 2 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಅಪ್ ಮಾಡಬಹುದು. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಪ್ರಾಬ್ಲಮ್ ಮಾಡಿರ್ತೀರಾ ಫಸ್ಟ್ ಇಯರ್ PUC ಅಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಫಂಡಮೆಂಟಲ್ ಥಿಯರಮ್ ಆಫ್ ಮಲ್ಟಿಪ್ಲಿಕೇಶನ್ ನೀವು ಯೂಸ್ ಮಾಡ್ಕೊಂಡ್ರೆ ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ಸೊ ಟೋಟಲಿ 2 into 2 into 2 into 2 ಅಪ್ ಟು 9 ಟೈಮ್ಸ್ ಬರುತ್ತೆ. is equals to 2 raised to 9, or you can write it as 512. ಸೊ 2 raised to 9 or 512 ಅಂತ ಬರೀಬಹುದು. ಸೊ ಇನ್ನೊಂದು, ಈ ಮ್ಯಾಟ್ರಿಕ್ಸ್ ಚಾಪ್ಟರ್ ಅಲ್ಲಿ ನಾನೊಂದು ಇಂಪಾರ್ಟೆಂಟ್ ಥಿಂಗ್ ಅನ್ನು ಹೇಳಲೇಬೇಕು ನಿಮಗೆ ನಾನು. ಏನು ಅಂದ್ರೆ, ನಿಮ್ಗೆ ಪೇಷನ್ಸ್ ಇರಬೇಕು. ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇರ್ಬೇಕಿದ್ರೆ ನೀವು ಬಹಳ ಪೇಷನ್ಸ್ ಇಂದ ಸಾಲ್ವ್ ಮಾಡಬೇಕು. ಯಾಕೆಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇರ್ಲಿ, ಎಡಿಷನ್ ಇರ್ಲಿ, ನೀವು ಬಹಳ ಕೇರ್ಫುಲ್ ಆಗಿ ಮಾಡ್ತಾ ಹೋದಂಗೆ ನೀವು ಪ್ರಾಬ್ಲಮ್ ಅನ್ನ ಅಕ್ಯುರೇಟ್ ಆಗಿ ಮಾಡ್ತಾ ಹೋಗ್ತೀರಿ. ಯಾಕೆಂದ್ರೆ ಈಸಿ ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಕೂಡ ನಿಮಗೆ ಬಹಳ ಈಸಿ. ಬಟ್ ಈಸಿ ಅನ್ಕೊಂಡು ನಾವೇನ್ ಮಾಡ್ತೀವಿ, ಬಹಳ ಕ್ವಿಕ್ ಆಗಿ ಮಾಡ್ಲಿಕ್ಕೆ ಹೋಗಿ ಅಥವಾ ಸ್ವಲ್ಪ ಕಾನ್ಸಂಟ್ರೇಷನ್ ಲ್ಯಾಬ್ಸ್ ಆದ್ರೆ ನಮ್ಗೆ ಅಲ್ಲಿ ತಪ್ಪುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್. ಶೋ ದಟ್ ಎನಿ ಮ್ಯಾಟ್ರಿಕ್ಸ್ A with real entries A plus A transpose is symmetric, A minus A transpose is skew symmetric. So when a matrix will be symmetric and when it will be skew symmetric? ಯಾವಾಗ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆಗುತ್ತೆ? if A is said to be symmetric if A is equals to A transpose. So when A is skew symmetric, A is equals to minus of A transpose, then we call it as skew symmetric. ಒಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾಗ ಒರಿಜಿನಲ್ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಇದ್ರೆ ಸಿಮೆಟ್ರಿಕ್, ಮೈನಸ್ ಆಫ್ ದಿ ಒರಿಜಿನಲ್ ಮ್ಯಾಟ್ರಿಕ್ಸ್ ಬಂದ್ರೆ ಸ್ಕ್ಯೂ ಸಿಮೆಟ್ರಿಕ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? A plus A transpose is symmetric. This is an important theorem. So A plus A transpose is symmetric. ಯಾವಾಗ A plus A transpose symmetric ಆಗುತ್ತೆ? if A plus A transpose the whole transpose is equals to A plus A
ಟ್ರಾನ್ಸ್ಪೋಸ್. ಇಲ್ಲಿ ಕೂಡ ನಾವು ಬೇಕಾದ್ರೆ ಟ್ರಾನ್ಸ್ಪೋಸ್ ಜಾಗದಲ್ಲಿ ಇದನ್ನ ಯೂಸ್ ಮಾಡಬಹುದು, ಎರಡು ಸಿಂಬಲ್ ನಾವು ಯೂಸ್ ಮಾಡಬಹುದು. ಸೊ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಆದ್ರೆ ಇಟ್ ವಿಲ್ ಬಿ ಸಿಮೆಟ್ರಿಕ್. ನಾನು ಇವಾಗ ಲೆಟ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ತಗೊಳ್ತೀನಿ. ಸಿ ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಸಿ ಟ್ರಾನ್ಸ್ಪೋಸ್ ತಗೊಳ್ತೀನಿ. ಸೊ ಫೈನಲಿ ಏನ್ ಪ್ರೂವ್ ಮಾಡಬೇಕು ನಾನು? ಸಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಸಿ ಬಂದ್ರೆ ದೆನ್ A plus A transpose, the whole transpose is also is equals to A plus A transpose because I have assumed C is equals to this. C transpose is equals to left hand side to right hand side ಎರಡು ಕಡೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ A plus A transpose the whole transpose is equals to. ಸೊ ನಮಗೆ ಎಡಿಷನ್ ಗೆ ಟ್ರಾನ್ಸ್ಪೋಸ್ ನ ಪ್ರಾಪರ್ಟಿ ಗೊತ್ತಿದೆ, A transpose plus A transpose the whole transpose ಆಗಿ ಬರೀಬಹುದು because A plus B the whole transpose is equals to A transpose plus B transpose. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಅಂತ ಬರುತ್ತೆ. ಯಾಕೆಂದ್ರೆ ಎ ಟ್ರಾನ್ಸ್ಪೋಸ್ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ. ಒಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾಗ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಆಗುತ್ತೆ, ಮತ್ತೆ ಅದಕ್ಕೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ಮತ್ತೆ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಆಯಿತು ಅಂದ್ರೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಏನ್ ಬಂದಿತ್ತು ಅದೇ ಫಾರ್ಮುಲಾ ಇರುತ್ತೆ. ಇವಾಗ ಇಸ್ ಈಕ್ವಲ್ಸ್ ಟು ನಾನು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಬರೀತೀನಿ. ಸೊ ಹೇಗೆ ಬರೀಬಹುದು? ಮ್ಯಾಟ್ರಿಕ್ಸ್ ಅಡಿಷನ್ ಇಸ್ ಕಮ್ಯುಟೇಟಿವ್. ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಯಾಕೆ ಅದನ್ನೇ ಬರೀಬೇಕು? ನಾವು ಫೈನಲಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡಬೇಕು. ಸೊ ವಾಟ್ ಈಸ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್? ಸಿ. So is equals to C. C transpose is equals to C ಆದ್ರೆ C is a symmetric matrix. If C is a symmetric matrix, C is equals to this A plus A transpose. This is also symmetric matrix. So first part is over. ಇಲ್ಲಿಗೆ ಏನು ಬರೀಬಹುದು ನಾವು? Hence A plus A transpose the whole transpose is equals to A plus A transpose. Hence it is symmetric. Next, skew symmetric now let us consider D is equals to A ಮೈನಸ್ ಎ ಟ್ರಾನ್ಸ್ಪೋಸ್. ಯಾಕಂದ್ರೆ ಏನ್ ಕೇಳಿದಾರೆ? ಎ ಮೈನಸ್ ಎ ಟ್ರಾನ್ಸ್ಪೋಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. therefore I will consider D transpose is equals to ಲಾಸ್ಟ್ ಅಲ್ಲಿ ಏನು ಪ್ರೂವ್ ಮಾಡಬೇಕು ನಾನು? D is equals to ಇದಾದ್ರೆ D transpose is equals to minus D ಪ್ರೂವ್ ಮಾಡಬೇಕು. is equals to A minus A transpose the whole transpose is equals to by properties of this transpose function, this is A transpose minus A transpose the whole transpose is equals to A transpose minus A. ಯಾಕೆಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ A transpose the transpose is equals to A ಅಂತ is equals to. ಸೊ ಯಾವಾಗ ನೀವು ರಿಸಲ್ಟ್ ಪ್ರೂವ್ ಮಾಡ್ತಾ ಇರ್ತೀರೋ ಪ್ರತಿ ಸ್ಟೆಪ್ ಅಲ್ಲಿ ನಿಮ್ಗೆ ಏನ್ ಬೇಕು ಫೈನಲಿ ಅಂತ ನೋಡ್ತಾ ಬರಬೇಕು. ಇಲ್ಲಾಂದ್ರೆ ಏನ್ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಅರ್ಥ ಆಗಲ್ಲ. ಲಾಸ್ಟ್ ಅಲ್ಲಿ ಏನ್ ಪ್ರೂವ್ ಮಾಡಬೇಕು ನಾವು? ಡಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ. ಮೈನಸ್ ಡಿ ಅಂದ್ರೆ ಎ ಟ್ರಾನ್ಸ್ಪೋಸ್ ಮೈನಸ್ ಎ ಬರಬೇಕು. therefore I will consider minus. ನಾನು ಏನ್ ಮಾಡ್ತೀನಿ ಇಲ್ಲಿ ಮೈನಸ್ ಸೈನ್ ಅನ್ನ ಸೆಕೆಂಡ್. ಸೊ ಹಿಯರ್ ಇಟ್ ವಿಲ್ ಬಿ ಎ ಟ್ರಾನ್ಸ್ಪೋಸ್ ದ ಎ ಟ್ರಾನ್ಸ್ಪೋಸ್ ಮೈನಸ್ ಎ ಬಂದಿದೆ, ಮೈನಸ್ ಆಫ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಅಂತ ಬರೀಬಹುದು. ಮೈನಸ್ ಸೈನ್ ಹೊರಗಡೆ ಇಟ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಎ ಟ್ರಾನ್ಸ್ಪೋಸ್ ಅಂದ್ರೆ ಡಿ. ಸೊ ಇಟ್ ವಿಲ್ ಬಿ ಮೈನಸ್ ಡಿ. ಡಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ. ಡಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಆದ್ರೆ ದಿಸ್ ಡಿ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಡಿ ಇಸ್ ಈಕ್ವಲ್ಸ್ ಟು ನಾನು ಏನ್ ತಗೊಂಡಿದ್ದೀನಿ? ಎ ಮೈನಸ್ ಎ ಟ್ರಾನ್ಸ್ಪೋಸ್ ತಗೊಂಡಿದ್ದೀನಿ. ಹೆನ್ಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ವಿಲ್ ಬಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಬಹಳ ಇಂಪಾರ್ಟೆಂಟ್ ಥಿಯರಮ್. ಸೊ ನೆಕ್ಸ್ಟ್ ಥಿಯರಮ್ ಕೂಡ ಇಂಪಾರ್ಟೆಂಟ್ ಥಿಯರಮ್. ಒಂದು 2-3 ಥಿಯರಮ್ ಇದೆ. ಆ 2-3 ಥಿಯರಮ್ ಕೂಡ ಇಂಪಾರ್ಟೆಂಟ್ ಥಿಯರಮ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಥಿಯರಮ್ ಅನ್ನ ಹೇಗೆ ಮಾಡಬಹುದು ನಾವು? ಸೊ A into B whole inverse is equals to B inverse into A inverse ಮಾಡಬೇಕು. If A inverse is the inverse of A, ನಾವೇನ್ ಬರೀಬಹುದು? A into A inverse is equals to I ಅಂತ ಬರೀಬಹುದು. For any invertible matrix we can write A into A inverse is equals to I. Now so we can say AB is the given matrix into its inverse is also is equals to I. ಬರೀಬಹುದಾ? So A into A inverse is equals to I. Matrix into its inverse is identity matrix. AB into AB inverse is equals to I. ಇದನ್ನೇ ಯಾಕೆ ತಗೊಳ್ತಾ ಇದ್ದೀರಾ ಸರ್? ಸಿ ಡಿ ಯಾವ್ದೋ ತಗೋಬೋದಿತ್ತು, ಎ ಬಿ ಯಾಕೆ ತಗೊಂಡಿದ್ದೀರಾ? ರಿಕ್ವೈರ್ಡ್ ರಿಸಲ್ಟ್ ಅಲ್ಲಿ ಎ ಇಂಟು ಬಿ ಹೋಲ್ ಇನ್ವರ್ಸ್ ಇದನ್ನೇ ನಾವು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಪ್ರೂವ್ ಮಾಡಬೇಕು. ಆ ರೀಸನ್ ಇಂದ ಎ ಬಿ ಯ ಮ್ಯಾಟ್ರಿಕ್ಸ್ ಗೆ 8 ಆಯ್ತು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇದಕ್ಕೆ? ಐ ವಿಲ್ ಮಲ್ಟಿಪ್ಲೈ
ಇನ್ಫ್ಯಾಕ್ಟ್ ಪ್ರೀ ಮಲ್ಟಿಪ್ಲೈ ಮತ್ತೆ ಪೋಸ್ಟ್ ಮಲ್ಟಿಪ್ಲೈ ಅಂತ ಇರುತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ. ಯಾವಾಗೂ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗುತ್ತೆ ಅಂತಲ್ಲ, ಅಲ್ಲಿ ಅದು ಸೂಟೇಬಲ್ ಸೂಟೇಬಲ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಅಂದ್ರೆ ನಂಬರ್ ಆಫ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್, ದೆನ್ ಮಲ್ಟಿಪ್ಲಿಕೇಶನ್ ಇಸ್ ಪಾಸಿಬಲ್. ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಎ ಅಂಡ್ ಬಿ ಆರ್ ದ ಮ್ಯಾಟ್ರೈಸಸ್ ಆಫ್ ಸೇಮ್ ಆರ್ಡರ್ ಅಂತ ತಗೊಂಡಿದೆ, ಥಿಯರಮ್ ಅಲ್ಲೇ ಕೊಟ್ಟಿದ್ದಾರೆ. therefore I will pre multiply by ಎ ಇನ್ವರ್ಸ್. ನಾನು ಏನ್ ಮಾಡ್ತೀನಿ, ಎರಡೂ ಕಡೆ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇರತ್ತಾ ಇಲ್ಲಿ? ಸೊ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಎ ಇನ್ವರ್ಸ್ ಇಂಟು ಐ. ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇರತ್ತಾ? ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರೈಸಸ್ ಇಸ್ ಗಿವನ್, ಥಿಯರಮ್ ಅಲ್ಲಿ ಕೊಟ್ಟಿದ್ದಾರೆ. therefore this ಎ ಇನ್ವರ್ಸ್ ಎಕ್ಸಿಸ್ಟ್. ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ. ಎ ಇನ್ವರ್ಸ್ ಇಂಟು ಎ ಇಂಟು ಬಿ ಆಗಿ ಯೂಸ್ ಮಾಡ್ತೀನಿ ಇದನ್ನ. ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್ is equals to A inverse into I. If you multiply identity matrix by any matrix, you will get that matrix. So ಇಲ್ಲಿ A inverse ಇಂದ ಮಲ್ಟಿಪ್ಲೈ ಆಗಿರೋದ್ರಿಂದ you will get A inverse. Next A inverse into A ಅಂದ್ರೆ ಏನು? I. ಸೊ ಆಲ್ರೆಡಿ ನಮ್ಗೆ ಗೊತ್ತಿರುವಂತ ಕಂಡೀಷನ್. ಇಂಟು ಬಿ ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್ is equals to A inverse. ಐ ಇಂಟು ಬಿ ಅಂದ್ರೆ ಏನು? ನೀವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡು ಯಾವುದೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ, ನೀವು ಯಾವ ಮ್ಯಾಟ್ರಿಕ್ಸ್ ತಗೊಂಡಿದ್ರೆ ಆ ಮ್ಯಾಟ್ರಿಕ್ಸ್ ಬರುತ್ತೆ. therefore ಬಿ ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಎ ಇನ್ವರ್ಸ್. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರೀ ಮಲ್ಟಿಪ್ಲೈ ಬೈ ಬಿ ಇನ್ವರ್ಸ್. ಬಿ ಇನ್ವರ್ಸ್ ಇಂಟು ಬಿ ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಎರಡು ಕಡೆ ಬಿ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. therefore what is B inverse into B? Again this is equals to I into AB whole inverse is equals to B inverse into A inverse. I into any matrix, you will get that matrix itself. therefore A into B whole inverse is equals to B inverse into A inverse. so ಇದು ಬಹಳ ಇಂಪಾರ್ಟೆಂಟ್ ಥಿಯರಮ್. ಸೊ ಈ ಥಿಯರಮ್ ಅನ್ನ ನೀವು ಎರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಪ್ರಾಬ್ಲಮ್ ಇದು 3 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ A inverse using elementary operation. ಸೊ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ಇನ್ವರ್ಸ್ ಫೈಂಡ್ ಔಟ್ ಮಾಡೋದಂತ ಪ್ರಾಬ್ಲಮ್. ಸೊ ಇದರಲ್ಲಿ ಫಸ್ಟ್ ನಾವು ರೋ ಆಪರೇಷನ್ಸ್ ಮತ್ತೆ ಕಾಲಮ್ ಆಪರೇಷನ್ಸ್ ಬಗ್ಗೆ ಐಡಿಯಾ ಬೇಕು. ನಾನು ಈ ಪ್ರಾಬ್ಲಮ್ ಅನ್ನ ರೋ ಆಪರೇಷನ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀನಿ. therefore I need to write A is equals to I into A. A is equals to ಏನು ಕೊಟ್ಟಿದ್ದಾರೆ? A is equals to 1 minus 1 2 3 is equals to 1 0 0 1 into A. ಏನೇ ಯಾಕೆ ಬರ್ಕೋಬೇಕು? ಸೊ ನಮಗೆ ರೋ ಆಪರೇಷನ್ಸ್ ಅಪ್ಲೈ ಮಾಡಬೇಕಿದ್ರೆ ಆ ರೋ ಆಪರೇಷನ್ ಈ ಮ್ಯಾಟ್ರಿಕ್ಸ್ ಮೇಲೆ ಅಪ್ಲೈ ಮಾಡಬೇಕು, ಈ ಮ್ಯಾಟ್ರಿಕ್ಸ್ ಮೇಲೆ ಅಪ್ಲೈ ಮಾಡಬೇಕು. ಇದನ್ನ ಕಾನ್ಸ್ಟೆಂಟ್ ಆಗಿಡಬೇಕು. ನೀವು ಸಪೋಸ್ ಎ ಜಾಗದಲ್ಲಿ ಮತ್ತೆ ನೀವು ಬರ್ಕೊಂಡ್ರೆ ಅವಾಗ ಪ್ರಾಬ್ಲಮ್ ಅಲ್ಲಿ ನೀವು ಇನ್ವಾಲ್ವ್ ಹಾಕೊಂಡಿದ್ದಾಗ ಎ ಕೂಡ ಅಪ್ಲೈ ಮಾಡ್ಬಿಡ್ತೀರಾ. ಸೊ ಪ್ರತಿ ಸ್ಟೆಪ್ ಅಲ್ಲಿ ಇದನ್ನ ಎ ಅಂತಾನೆ ಇಟ್ಕೊಂಡಿರಿ. ನಮ್ಮ ಇಂಟೆನ್ಷನ್ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಈ ಮ್ಯಾಟ್ರಿಕ್ಸ್ ಅನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ರೆಡ್ಯೂಸ್ ಮಾಡಿದಾಗ ಇಲ್ಲಿ ನಮಗೆ ಬೇರೆ ಒಂದು ಮ್ಯಾಟ್ರಿಕ್ಸ್ ಸಿಗ್ತಾ ಇರುತ್ತೆ. ಸೊ ಅವಾಗ ಎ ಇಂಟು ಸಮ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಾಗ ದಟ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ಇನ್ವರ್ಸ್ ಆಫ್ ದಿಸ್ ಎ. ಇದು ಕಾನ್ಸೆಪ್ಟ್. ಸೊ ಇವಾಗ ಹೇಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ರೆಡ್ಯೂಸ್ ಮಾಡೋದು? ಫಸ್ಟ್ ಈ ಎಲಿಮೆಂಟ್ ಅನ್ನ 1 ಮಾಡ್ಕೋಬೇಕು, ಇಲ್ಲ ಅಂದ್ರೆ ಎ ಪ್ರಾಬ್ಲಮ್ ಅಲ್ಲಿ 1 ಇದೆ. ಸೊ ಈ ಎಲಿಮೆಂಟ್ ಅನ್ನ 0 ಮಾಡ್ತೀನಿ. ನೆಕ್ಸ್ಟ್ ನಾನು ಹೇಗೆ 0 ಮಾಡ್ಬೋದು? R2 changes to R2 minus 2 times R1. ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ರೋ ಆಗಿರುತ್ತೆ 1 minus 1 2 minus 2 you will get 0. 3 minus of minus ಅಂದ್ರೆ ಪ್ಲಸ್ ಆಯ್ತು ಇಲ್ಲಿ. ಸೊ 3 plus 2 you will get this element as 5. ಸೊ ಇಲ್ಲಿ 3 ಇರುತ್ತೆ. R2 changes to R2 minus 2 times R1 ಅಂದ್ರೆ minus 1 into minus 2 you will get plus 2. 3 plus 2 is equals to 5 ಆಯ್ತು. is equals to ಇಲ್ಲೂ ಕೂಡ ಫಸ್ಟ್ ರೋ ಅನ್ನ ಹಾಗೆ ಇಡಬೇಕು 1 0. ಈ ಎಲಿಮೆಂಟ್ minus 2 ಆಗುತ್ತೆ. ಹೇಗೆ minus 2 ಆಗುತ್ತೆ? here you have 0 minus of 2 into R1 ಮಾಡಿದ್ರೆ ಸೊ ನೆಕ್ಸ್ಟ್ ಈ ಎಲಿಮೆಂಟ್ 1 ಇರುತ್ತೆ into A. ನೆಕ್ಸ್ಟ್ ಈ ಎಲಿಮೆಂಟ್ ಅನ್ನ 0 ಮಾಡಾದ್ಮೇಲೆ ಈ ಎಲಿಮೆಂಟ್ ಅನ್ನ 1 ಮಾಡಬೇಕು. ಸೊ ಎಲಿಮೆಂಟ್ ಅನ್ನ 1 ಹೇಗೆ ಮಾಡಬಹುದು? R2 changes to 1 by 5 times R2. ಸೊ ಮತ್ತೆ R1 ಹಾಗೆ ಇರುತ್ತೆ 1 minus 1 0 1 R2 ಚೇಂಜ್ ಆಯ್ತು is equals to 1 0 minus 2 by 5 1 by 5 into A. ನೆಕ್ಸ್ಟ್ ಏನ್ ಮಾಡಬೇಕು ನಾವು? ಸೊ ಅವರ್ ಇಂಟೆನ್ಷನ್ ಇಸ್ ಟು ಮೇಕ್ ದಿಸ್ ಎಲಿಮೆಂಟ್ 0 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬೇಕು ಅಂದ್ರೆ 1 0 0 1 ಬೇಕು. ಸೊ ಈ ಎಲಿಮೆಂಟ್ ಅನ್ನ ಹೇಗೆ 0 ಮಾಡಬಹುದು ನಾವು? this element R1 changes to R1 plus R2. R1 changes to R1 plus R2.
So now 1, 0, 0, 1. This element will be 1 minus 2 by 5. This element will be 1 by 5. This element will be minus 2 by 5. This element will be 1 by 5. So 1 minus 2 by 5 andre ನೀವು 5 ಅನ್ನ LCM ತಗೊಂಡ್ರೆ 5 minus 3, 5 minus 2 it will be 3 by 5. ಈ ಎಲಿಮೆಂಟ್ ಅನ್ನ 3 by 5 into A. So now you have A into some matrix is equals to identity matrix. Therefore, this should be the inverse of the given matrix. 3 by 5, 1 by 5, minus 2 by 5, 1 by 5. ಸೊ ಈ ಟೈಪ್ ನಿಮಗೆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಸಿಗ್ತಾ ಹೋಗುತ್ತೆ, ಡಿಜಿಟ್ ಚೇಂಜ್ ಇರುತ್ತೆ, ನೀವು ಈ ಟೈಪ್ ರೆಡ್ಯೂಸ್ ಮಾಡಬೇಕು. ಬಟ್ ಫೈನಲಿ ಆನ್ಸರ್ ಬಂದ್ಮೇಲೆ ಒಂದ್ಸಲ ವೆರಿಫಿಕೇಶನ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಲೆಂದಿ ಇದೆ. ಇವನ್ ಮ್ಯಾಟ್ರಿಕ್ಸ್ ನ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಬಿಟ್ಟು ಲೆಂದಿ ಇರುತ್ತೆ. ಸೊ ಆ ರೀಸನ್ ಇಂದ ನಾನೇನ್ ಹೇಳ್ತೀನಿ ಅಂದ್ರೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಳ್ಳೋದು ಹೇಗೆ? ಸೊ ಫಸ್ಟ್ ಆಫ್ ಆಲ್ ಇಂಟರ್ಚೇಂಜ್ ದ ಡಯಾಗೋನಲ್ ಎಲಿಮೆಂಟ್ 1 3 ಅಂತಿದೆ, 3 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಚೇಂಜ್ ದ ಸೈನ್ ಆಫ್ ದಿ ನಾನ್ ಡಯಾಗೋನಲ್ ಎಲಿಮೆಂಟ್ಸ್. ಪ್ಲಸ್ ಇದ್ರೆ ಮೈನಸ್ ಬರೀರಿ, ಮೈನಸ್ ಇದ್ರೆ ಪ್ಲಸ್ ಬರೀರಿ. ಇಲ್ಲಿ -1 ಇರೋದ್ರಿಂದ +1 ಬರೀರಿ, +2 ಇರೋದ್ರಿಂದ -2 ಬರೀರಿ. ನೆಕ್ಸ್ಟ್ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. 1 into 3 3, minus of minus it becomes +2. 3 + 2 is equals to 5. ಆ 5 ಇಂದ ಪ್ರತಿ ಎಲಿಮೆಂಟ್ ಗೆ ಡಿವೈಡ್ ಮಾಡಿ. ಸೊ ಅವಾಗ ನೀವು ಒಂದ್ಸಲ ನಿಮ್ಮ ಆನ್ಸರ್ ಅನ್ನ ವೆರಿಫೈ ಮಾಡ್ಕೊಂಡಂಗೆ ಆಯ್ತು. ಸೊ ಬಹಳ ಈಸಿ ಪ್ರಾಬ್ಲಮ್. ಬಟ್ ನೀವು ನೆನ್ಪಿಟ್ಕೊಳ್ಳಿ, ಇಡೀ ಪ್ರಾಬ್ಲಮ್ ಅನ್ನ ಮಾಡ್ಲಿಕ್ಕೆ ಬರ್ಲಿಲ್ಲ, ಅಟ್ ಲೀಸ್ಟ್ ನಿಮ್ಗೆ 1-2 ಮಾರ್ಕ್ಸ್ ತಗೋಬೇಕು ಸ್ಕೀಮ್ ಅಲ್ಲಿ. ಅಂದ್ರೆ A is equals to I into A ಬರೋದು, A ಮತ್ತೆ I ಬರೀರಿ. ಸೊ ಫಸ್ಟ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಗೆ 1 ಮಾರ್ಕ್ ಸಿಕ್ತು ನಿಮ್ಗೆ. ಇದು ಒಂದು ಆಪರೇಷನ್ ಅಪ್ಲೈ ಮಾಡಿ ಈ ಎಲಿಮೆಂಟ್ ಅನ್ನ 0 ರೆಡ್ಯೂಸ್ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಸಿಗುವ ಚಾನ್ಸಸ್ ಕೂಡ ಇರುತ್ತೆ ನಿಮ್ಗೆ ಸ್ಕೀಮ್ ಅಲ್ಲಿ. ಸೊ ಆ ರೀಸನ್ ಇಂದ ಫುಲ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 1-2 ಸ್ಟೆಪ್ ಮಾಡಿ 1-2 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೊಳ್ಳಿ. ನೆಕ್ಸ್ಟ್ express the matrix B as a sum of symmetric and skew symmetric matrix. ಒಂದು ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಸಮ್ ಆಗಿ ಬರೀಬಹುದು. ಯಾವುದೇ ಮ್ಯಾಟ್ರಿಕ್ಸ್ ಇದ್ರೂ ಕೂಡ ನಾವು ಆ ಟೈಪ್ ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಇಲ್ಲಿ ಮ್ಯಾಟ್ರಿಕ್ಸ್ B is equals to 2 -2 -4 -1 3 4 1 -2 -3. ಸೊ ಬಿ ಅನ್ನ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಬರೀಬೇಕು ಅಂದ್ರೆ B is equals to 1/2 into B plus B transpose plus 1/2 into B minus B transpose. B ನೇ ಇರಬೇಕು ಅಂತ ಏನಿಲ್ಲ, A ಇದ್ರೂ ಕೂಡ ಈ ರಿಸಲ್ಟ್ ನಮಗೆ ಬರುತ್ತೆ. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ B ಅಲ್ಲಿ ಇದೆ. ಸೊ ಫಸ್ಟ್ ನಾವೇನ್ ಮಾಡೋಣ, B transpose ಅನ್ನ ಫೈಂಡ್ ಔಟ್ ಮಾಡೋಣ. B transpose is equals to, so here B transpose is equals to, ನಾವು ರೋಸ್ ಅಂಡ್ ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ 2 -1 1 -2 3 -2 -4 4 -3. So interchanging rows and columns we get B transpose. ಇವಾಗ B plus B transpose ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಯೂಶುವಲಿ ನಾನೇನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ B ಅಲ್ಲಿ ಬರ್ಕೊಂಡಿದಿರೋ ಅದ್ರ ಎದುರುಗಡೆನೆ B transpose ಬರ್ಕೊಳ್ಳಿ, ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡುವಾಗ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ B plus B transpose, B plus B transpose ಮಾಡಿದ್ರೆ 2 plus 2 is 4 -2 -1 will be -3. Next -4 plus 1 will give you -3. Next -1 -2 -3. Next 3 plus 3 will be 6. Next 4 minus 2 will be 2. Next 1 minus 4 will be -3. Next -2 plus 4 will be +2. Next -3 will be -6. Next ಏನ್ ಬೇಕು ನಮಗೆ, 1/2 into B plus B transpose is equals to 1/2 ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ 2, ಇದು -3/2, ಇದು -3/2, ಇಲ್ಲಿ -3/2, 3 2/2 will give you 1, -3/2 1 -3. ಸೊ ಇವಿಷ್ಟು ವ್ಯಾಲ್ಯೂ ನಮಗೆ B plus B ಟ್ರಾನ್ಸ್ಪೋಸ್ ಇಂದ ಸಿಗತ್ತೆ. ಇದೇ ಟೈಪ್ ನಾವೇನ್ ಮಾಡಬಹುದು, B minus B ಟ್ರಾನ್ಸ್ಪೋಸ್ ವ್ಯಾಲ್ಯೂ ಅನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ ನಾನು B minus B ಟ್ರಾನ್ಸ್ಪೋಸ್ ವ್ಯಾಲ್ಯೂ ಬರೀತೀನಿ. ಸೊ B minus B ಟ್ರಾನ್ಸ್ಪೋಸ್ is equals to 2 - 2 0 -2 plus 1 it will be -1, ಯಾಕೆಂದ್ರೆ ಮೈನಸ್ ಆಫ್ ಮೈನಸ್ ಇದು ಪ್ಲಸ್ ಆಗುತ್ತೆ. -4 -1 -5. ನೆಕ್ಸ್ಟ್ -1 plus 2 it will be +1. 3 - 3 0.
4 plus 2 6 plus 2 ಹೇಗಾಗುತ್ತೆ ಅಂದ್ರೆ ಮೈನಸ್ ಆಫ್ ಮೈನಸ್ ಬರುತ್ತೆ ಇಲ್ಲಿ 1 minus 4 will be plus 4, it will be 5. Next minus 2, this will be minus 4 minus 6 minus 3 plus 3, it will be 0. Therefore 1 by 2 into b minus b transpose is equals to 0 minus 1 by 2 minus 5 by 2 1 by 2 0 3 5 by 2 minus 3 0. ಸೊ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಬಂದಿದೆ, ಯಾಕೆಂದ್ರೆ ಬಿ ಮೈನಸ್ ಬಿ ಟ್ರಾನ್ಸ್ಪೋಸ್ ಮಸ್ಟ್ ಬಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಆಲ್ರೆಡಿ ಗೊತ್ತು ನಮಗೆ. ನಾವು ಬಿ ಇಸ್ ಈಕ್ವಲ್ಸ್ ಟು, ಸೊ ಫೈನಲಿ ನಾವು ಬಿ ಬರೆದ್ರೆ 1 by 2 into b plus b transpose plus 1